ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕ್ಕೊಳ್ಳೋದು ಅಂತ ಬಹುಶಃ ಇದಕ್ಕೆ ಅಂತ ಇರಬಹುದು. ಮೊನ್ನೆ ನಿಮಗೊಂದು ಪ್ರಕರಣ ನಡೆದದ್ದು ಹೇಳಿದೆ. ಉತ್ತರ ಪ್ರದೇಶದ ಸಂಭಲ್ನಲ್ಲಿ ಅಲ್ಲೊಂದು ಮಸೀದಿ ಇದೆ ಅಂತ ತಮಗೆ ಗೊತ್ತು. ಶಾಹಿ ಜಾಮಾ ಮಸ್ಜಿದ್ ಅಂತೇಳಿ ಅದ್ರ ಮಸೀದಿ ಹೆಸರು. ಈ ಮಸೀದಿಗೆ ಇದ್ದಕ್ಕಿದ್ದ ಹಾಗೆ ಇವರಿಗೆ ಸುಣ್ಣ ಬಣ್ಣ ಹೊಳಿಬೇಕು ಅಂತ ಈ ಶಾಂತಿ ಬಾಂಧವರಿಗೆ ಆಸೆ ಶುರುವಾಗ್ಬಿಡ್ತದೆ. ರಂಜಾನ್ ಹಬ್ಬ ಬಂತು, ಸುಣ್ಣ ಬಣ್ಣ ಮಾಡಬೇಕು, ಇದಕ್ಕೆ ಕ್ಲೀನ್ ಮಾಡಿಸ್ಬೇಕು ಅಂತ ಕೋರ್ಟಿಗೆ ಮೊರೆ ಹೋಗ್ತಾರೆ, ಅಲಹಾಬಾದ್ ಹೈಕೋರ್ಟಿಗೆ. ಅಲಹಾಬಾದ್ ಹೈಕೋರ್ಟ್ ಹೇಳುತ್ತೆ, ನೀವು ಪ್ರಾಚ್ಯ ಇಲಾಖೆಯ ಸುಪರ್ದಿನಲ್ಲಿರುವಂಥ ಕಟ್ಟಡ, ಅದು ನಾವು ತೀರ್ಮಾನ ಮಾಡಲಿಕ್ಕೆ ಬರಲ್ಲ, ಅವರು ಇದರ ಬಗ್ಗೆ ಒಂದು ಸರ್ವೆ ಮಾಡಲಿ, ಅಗತ್ಯ ಇದೆ ಅನ್ನೋ ನೋಡಲಿ, ಮಾಡಿ ಅದಾದಮೇಲೆ ನಾವು ಅದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊತೀವಿ. ಡೈರೆಕ್ಷನ್ ಕೊಟ್ಟರು ಪ್ರಾಚ್ಯ ಇಲಾಖೆಗೆ. ಪ್ರಾಚ್ಯ ಇಲಾಖೆಯವರು ಹೋಗಿ ಪರಿಶೀಲನೆ ಮಾಡಿದರು. ಪರಿಶೀಲನೆ ಮಾಡಿದ ಮೇಲೆ ಇದಕ್ಕೆ ಯಾವುದೇ ಸುಣ್ಣನೂ ಬೇಡ, ಬಣ್ಣನೂ ಬೇಡ, ಚೊಕ್ಕಾಗಿದೆ, ಬೇಕಾದ್ರೆ ಕಸ ಹೊಡ್ಕೊಳ್ರಿ ನೀವು ಅಂತ ಅವ್ರು ಹೇಳಿ ಕೋರ್ಟಿಗೆ ತಮ್ಮ ಅಫಿಡೇವಿಟನ್ನು ಸಲ್ಲಿಸ್ತಾರೆ. ಆವಾಗ ಆನರಬಲ್ ಜಸ್ಟಿಸ್ ಹೇಳ್ತಾರೆ, ಇಲ್ಲ ನೀವು ಸುಣ್ಣ ಬಣ್ಣ ಏನು ಬಳಿಯೋ ಹಾಗಿಲ್ಲ, ಇದರ ಅಗತ್ಯವೇ ಇಲ್ಲ, ಬೇಕಾದ್ರೆ ಕಸ ಹೊಡ್ಕೊಂಡು ನೀವು ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇದ್ರ ಮಧ್ಯೆ ಅದಕ್ಕೆ ಒಂದು ಸ್ಟೇಟಸ್ ಮೇಂಟೈನ್ ಮಾಡಬೇಕು ಅಂತ ಬೇರೆ ಆರ್ಡರ್ ಇದೆ. ಈ ಮಧ್ಯೆ ಒಂದು ಕೇಸ್ ಇದು ಪೆಂಡಿಂಗ್ ಇದ್ದದ್ದು ಯಾವಾಗ ಅಂತಂದರೆ ನವಂಬರ್ 19ರಿಂದ ಈ ಕೇಸ್ ಪೆಂಡಿಂಗ್ ಇತ್ತು. ನವಂಬರ್ 19 ಹೊತ್ತಿಗೆ ಅಲ್ಲಿರುವಂಥ ಜಸ್ಟಿಸ್ ಚಂದೋಟಿ ಅನ್ನೋರು ಈ ಕೇಸನ್ನು ತೊಗೊಂಡಂಥವರು. ಅವರು ಇದರ ಸರ್ವೆಗೆ ಅನುಮತಿಯನ್ನು ಕೊಟ್ಟಿರ್ತಾರೆ. ಸರ್ವೆ 2 ದಿವಸ ನಡೆಯುತ್ತೆ. ಮೊದಲನೇ ದಿವಸ ಸಂಜೆ ಕತ್ಲಾದಮೇಲೆ ವಾಪಸ್ ಬಂದುಬಿಡ್ತಾರೆ. 2ನೇ ದಿವಸ ಹೋದಂಥ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗತ್ತೆ, ಆಮೇಲೆ ದೊಡ್ಡ ಗಲಭೆಯೇ ನಡೆಯುತ್ತೆ, 5 ಜನರ ಸಾವಾಗತ್ತೆ. ಅದರಲ್ಲಿ ಗುಂಡು ತುಪಾಕಿಗಳನ್ನು ನೋಡಿದರೆ ಪಾಕಿಸ್ತಾನದಿಂದ ಬಂದಿದ್ದಾವೆ ಅಂತ ಗೊತ್ತಾಗತ್ತೆ. ಅದಾದ ಮೇಲೆ ನಟ್ಟು ಬೋಲ್ಟನ್ನು ಯೋಗಿ ಆದಿತ್ಯನಾಥ್ ಅವರೆಲ್ಲ ಟೈಟ್ ಮಾಡ್ತಾರೆ, ಅಲ್ಲೊಂದು ಪೊಲೀಸ್ ಠಾಣೆಯನ್ನು ಮಾಡ್ತಾರೆ. ಈ ಮಧ್ಯೆ ಸಮಾಜವಾದಿ ಪಾರ್ಟಿಯವರಲ್ಲಿ ಹೋಗ್ತಾರೆ, ಹೋಗಿದ್ದು ವಕ್ಫ್ಗೆ ಸೇರಿದ ಜಮೀನಿದು ಅಂತ ದಾಖಲೆ ಹಿಡ್ಕೊಂಡು ಹೋಗ್ಲಿಕ್ಕೆ ನೋಡ್ತಾರೆ. ಆವಾಗ ಯೋಗಿ ಆದಿತ್ಯನಾಥ್ ಸರ್ಕಾರ ಎಲ್ಲ ನಕಲಿ ದಾಖಲೆ ಅಂತ ಒದ್ದು ಒಳಗಡೆ ಆಗ್ತದೆ ಹೋದವ್ರನ್ನ. ಅಲ್ಲಿಗೆ ಪ್ರಕರಣ ನಿಂತಿತ್ತು. ಈ ನವಂಬರ್ 19ಕ್ಕೆ ಏನು ಪೆಂಡಿಂಗ್ ಇತ್ತಲ್ಲ ಕೇಸು, ಅದು ಅಲಹಾಬಾದ್ ಹೈಕೋರ್ಟಲ್ಲಿ ಓಪನ್ ಆಗತ್ತೆ. ಅಲ್ಲಿ ವಿಚಾರಣೆ ಬಂದಂಥ ಸಂದರ್ಭದಲ್ಲಿ ಒಂದು ಕರೆಕ್ಷನ್ ಅಪ್ಲಿಕೇಶನ್ ಹಾಕ್ತಾರೆ ಇವರು. ಯಾರು? ಇಂತಜಾಮ್ ಕಮಿಟಿ ಅಂತ ಇರ್ತದೆ. ಯಾವುದೋ ಒಂದು ಮಸೀದಿಗೆ ಯಾವಾಗಲೂ ಒಂದು ಇಂತಜಾಮ್ ಕಮಿಟಿ, ಅಂದರೆ ಅದರ ನಿರ್ವಹಣೆಯನ್ನು ನೋಡ್ಕೊಳ್ಳುವಂಥ ಮಂಡಳಿ. ಅವ್ರು ಹೇಳ್ತಾರೆ, ನಮ್ಮ ಮಸೀದಿಗೆ ಜುಮ್ಮಾ ಮಸ್ಜಿದ್ ಅಂತ ಕರಿಬೇಕು, ಜಾಮಿಯಾ ಮಸ್ಜಿದ್ ಅಂತ ಕರಿಬೇಕು, ಅಥವಾ ಜಾಮಾ ಮಸ್ಜಿದ್ ಅಂತ ಕರಿಬೇಕು ಅಂತ ಕರೆಕ್ಷನ್ ಅಪ್ಲಿಕೇಶನ್ ಹಾಕ್ತಾರೆ. ಅವಾಗ ಈ ಕೇಸ್ ನಡೀತಾ ಇದ್ದದ್ದು ಹರಿಶಂಕರ್ ಜೈನ್ ಈ ಕೇಸನ್ನು ತೊಗೊಂಡಿರ್ತಾರೆ. ಹರಿಶಂಕರ್ ಜೈನ್ಗೆ ವಯಸ್ಸಾಗಿದೆ, ಅವ್ರ ಮಗ ಕೇಸ್ ನಡೆಸ್ತಾ ಇದ್ದಾರೆ, ವಿಷ್ಣು ಶಂಕರ್ ಜೈನ್. ಅವರು ಅಬ್ಜೆಕ್ಷನ್ ಹಾಕ್ತಾರೆ. ಇದೊಂದು ವಿವಾದಿತವಾದಂಥ ಕಟ್ಟಡ, ಇದಕ್ಕೆ ನಮ್ಮ ಕಕ್ಷಿದಾರರು ಇದನ್ನು ಹರಿಹರೇಶ್ವರ ದೇವಸ್ಥಾನ ಅಂತ ಇದ್ದಾರೆ, ಕಲ್ಕಿ ಅವತಾರ, ಇದು ವಿಷ್ಣುವಿನ ಅವತಾರ ಆಗಿರೋದ್ರಿಂದ ಇದು ನಮ್ಮ ದೇವಸ್ಥಾನ ಅಂತ ನಾವು ಕೋರ್ಟಿಗೆ ಮೊರೆ ಹೋಗಿದ್ದೀವಿ, ನಮಗೆ ನ್ಯಾಯವನ್ನು ಕೇಳಿದ್ದೀವಿ. ಅವರು ಮಸೀದಿ ಅಂತ ಅವರು ಪ್ರತಿವಾದಿಗಳಿದ್ದಾರೆ ಈ ಕೇಸಲ್ಲಿ. ಆದ್ದರಿಂದ ಇದಕ್ಕೆ ಮಸೀದಿ ಅಂತಲೂ ಕರಿಬಾರ್ದು, ಮಂದಿರ ಅಂತಲೂ ಕರಿಬೇಡಿ, ವಿವಾದಿತ ಕಟ್ಟಡ ಅಂತ ಬೇಕಾದ್ರೆ ಕರೀರಿ, ಡಿಸ್ಪ್ಯೂಟೆಡ್ ಸ್ಟ್ರಕ್ಚರ್ ಅಂತ ಬೇಕಾದ್ರೆ ಕರಿ, ವಿವಾದಿತ ಕಟ್ಟಡ, ಡಿಸ್ಪ್ಯೂಟೆಡ್ ಸೈಟ್ ಅಂತ. ಅವಾಗ ಜಸ್ಟಿಸ್ ರೋಹಿತ್ ರಂಜನ್ ಅಗರ್ವಾಲ್ ಅಂತೇಳಿ, ಜಸ್ಟಿಸ್ ರೋಹಿತ್ ರಂಜನ್ ಅಗರ್ವಾಲ್ ಹೇಳ್ತಾರೆ, ಹೌದು ನೀವು ಹೇಳಿರೋ ಮಾತು ಸರಿ ಇದೆ, ಇದು ಮಸೀದಿ ಅಂತಲೂ ಕರೆಯೋದು ಬೇಡ, ಇದು ಜಾಮಾ ಮಸ್ಜಿದೂ ಬೇಡ, ಜಾಮಿಯಾ ಮಸ್ಜಿದು ಬೇಡ, ಇದೊಂದು ಡಿಸ್ಪ್ಯೂಟೆಡ್ ಲ್ಯಾಂಡ್, ಡಿಸ್ಪ್ಯೂಟೆಡ್ ಸ್ಟ್ರಕ್ಚರ್ ಅಂತ ಕರೆಯಬೇಕು. ಇನ್ನು ಮುಂದಿರುವಂಥ ಎಲ್ಲ ದಾಖಲಾತಿಗಳಲ್ಲಿ ತಿದ್ದುಪಡಿಯನ್ನು ಮಾಡಬೇಕು ಅಂತ ನಿರ್ದೇಶನವನ್ನು ನೀಡ್ತಾರೆ. ಅಲ್ಲಿಗೆ ಹಿಂದೂ ಕಕ್ಷಿದಾರರಿಗೆ ಒಂದು ಹಂತದ ಗೆಲುವು ಲಭಿಸುತ್ತೆ. ಏಕೆಂದರೆ ಈಗೇನಾಗಿದೆ ಅಂದರೆ ಜ್ಞಾನವಾಪಿ ಮಸೀದು ಅಂತ ಅಲ್ಲಿ ಕರೀತಾರೆ. ಜ್ಞಾನ್ ಅನ್ನೋ ಶಬ್ದನೂ ಅವರು ಉರ್ದುನಲ್ಲಿಲ್ಲ, ವಾಪಿ ಅನ್ನೋದಂತೂ ಬರೋದೇ ಅಲ್ಲ, ಸಂಸ್ಕೃತ ಭೂಯಿಷ್ಠ ಭಾಷೆ ಇದೆಲ್ಲ. ಹಾಗಿರುವಂಥ ಸಂದರ್ಭದಲ್ಲಿ ನೀವು ಜ್ಞಾನವಾಪಿ ಮಸ್ಜಿದ್ ಅಂತ ಹೇಳ್ತಾ ಹೋಗ್ಬಿಟ್ರೆ ಅಲ್ಲಿರುವಂಥ ವಿಶ್ವನಾಥ್ ಮಂದಿರದ ಕಥೆ ಏನಂಗಾರೆ, ಅದು ವಿವಾದಿತ ಕಟ್ಟಡ ಅಂತ ಕರಿಬೇಕಾದದ್ದು. ಅಯೋಧ್ಯೆ ರಾಮ ಮಂದಿರದ ಪ್ರಕರಣ ನಡೆದಾಗಲೂ ಕೂಡ ಇದೇ ರೀತಿಯ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಯಾವುದೇ ಕಾರಣಕ್ಕೂ ಅದಕ್ಕೆ ಬಾಬ್ರಿ ಮಸೀದಿ ಅಂತ ಕೋರ್ಟಿನಲ್ಲಿ ಎಲ್ಲಿಯೂ ಉಲ್ಲೇಖ ಮಾಡಲಿಲ್ಲ. ಅದರ ಬದಲಾಗಿ ವಿವಾದಿತ ಜಾಗದಲ್ಲಿ ಅಂತಲೇ ಪ್ರಸ್ತಾಪ ಮಾಡ್ತಾ ಹೋದರೆ ವಿನ ಜಡ್ಜ್ಮೆಂಟ್ ಬರೋವರೆಗೂ ಎಲ್ಲಿಯೂ ಕೂಡ ಅದಕ್ಕೆ ಬಾಬ್ರಿ ಮಸ್ಜಿದ್ ಅಂತ ಕರೀಲಿಲ್ಲ. ಕೇಸ್ ಮುಗಿದಾದ್ಮೇಲೆ ಶ್ರೀರಾಮ ಮಂದಿರದ ಸಮುಚ್ಚಯದ ಜಾಗ ಅಂತ ಕೊನೆಗೆ ತೀರ್ಪನ್ನು ನೀಡಲಾಯಿತು, ತಮಗೆ ಗೊತ್ತಿರುವಂಥ ವಿಚಾರ. ಈಗ ಈ ಸಂಭಲ್ನಲ್ಲಿರುವಂಥ 19 ಕೊಳಗಳನ್ನು ಪುನರ್ ಪ್ರತಿಷ್ಠಾಪನೆ ಮಾಡುವಂಥ, ಜೀರ್ಣೋದ್ಧಾರ ಮಾಡುವಂಥ ಕೆಲಸವನ್ನು ಯೋಗಿ ಆದಿತ್ಯನಾಥ್ ಮಾಡ್ತಾ ಇದ್ದಾರೆ.
ಇದು 2027 ಚುನಾವಣೆಯ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದ ವಿಷಯ ಆಗುವುದು ಶತಸಿದ್ಧ. ಕೇಸ್ ಈಗ ಸುಪ್ರೀಂ ಕೋರ್ಟಲ್ಲಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಆರ್ಡರ್ ಮಾಡಿದ್ದಾರೆ, ಏನಪ್ಪ ಅಂತಂದರೆ ಹೈಕೋರ್ಟಿನಲ್ಲಿ ಯಾವ ಸಮೀಕ್ಷೆ, ಅವ್ರದ್ದು ಇನ್ನೊಂದು ಅಬ್ಜೆಕ್ಷನ್ ಇತ್ತು. ಅಂದರೆ ಏನಂತಿತ್ತು ಅಂತಂದರೆ, ಈ ಜಸ್ಟಿಸ್ ಚಂದೋಟಿ ಅವರೇನು ಆರ್ಡರ್ ಮಾಡಿದ್ರಲ್ಲ, ಅಡ್ವೊಕೇಟ್ ಕಮಿಷನರ್ ನೇಮಕಾತಿಯನ್ನು ಚಾಲೆಂಜ್ ಮಾಡಿದ್ರು ಇವರು. ಜಾಮಿಯಾ ಇಂತಜಾಮಿಯಾ ಕಮಿಟಿ ಅವರು ಏನಿದ್ದಾರೆ, ಈ ಅಡ್ವೊಕೇಟ್ ಕಮಿಷನರ್ ಅಪಾಯಿಂಟ್ ಮಾಡಿದ್ದೇ ತಪ್ಪು ಅಂತ ಅವರ ವಾದ ಆಗಿತ್ತು. ಆ ವಾದವನ್ನು ಕೈ ಬಿಡಲಾಗಿದೆ. ಇನ್ನೊಂದು ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಜಸ್ಟಿಸ್ BV ನಾಗರತ್ನ ಮತ್ತು ಜಸ್ಟಿಸ್ ಸತೀಶ್ ಚಂದ್ರ ಶರ್ಮಾ ಅವರ ಬೆಂಚಿಗೆ ನಿನ್ನೆ ಬಂದಿತ್ತು. ಅದರಲ್ಲಿ ಏನಪ್ಪ ಅಂತಂದರೆ, ಈ ಇವರು ಪಾಕಿಸ್ತಾನಿ ಅಂತ ಕರೀತಾರಲ್ಲ, ಮೌಲ್ವಿ ಮೊಲ್ಲಾ ಪಾಕಿಸ್ತಾನಿ ಅಂತ ಯಾರಾದರೂ ಕರೆದ್ರೆ ಇದು ಧರ್ಮವನ್ನು ನಿಂದನೆ ಮಾಡಿದ ಹಾಗ ಅಂತ ಒಬ್ಬ ಕೇಸ್ ಹಾಕ್ಬಿಡ್ತಾನೆ. ಯಾರ ಮೇಲೆ? ಹರಿನಂದನ್ ಸಿಂಗ್ ಅನ್ನುವಂಥ ವ್ಯಕ್ತಿಯ ಮೇಲೆ ಒಂದು ಕೇಸು. ಏನಂತ, ಆತ ಪಾಕಿಸ್ತಾನಿ ಅಂತ ನನ್ನನ್ನು ಕರೆದಿದ್ದಾನೆ, ಇದು ಸರಿ, ಮಿಯಾ ಪಾಕಿಸ್ತಾನಿ ಅಂತ ಕರೆದಿದ್ದಾನೆ, ಇದು ನನಗೆ ಧರ್ಮ ನಿಂದನೆ ಆಗಿದೆ, ಈತನ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ನೀವು ನಿರ್ದೇಶನವನ್ನು ಕೊಡಿ ಅಂತ ಸುಪ್ರೀಂ ಕೋರ್ಟಿಗೆ ಒಬ್ಬ ವ್ಯಕ್ತಿ ಮೊರೆ ಹೋಗ್ತಾನೆ. ಯಾರು? ಒಬ್ಬ 2nd ಡಿವಿಷನ್ ಕ್ಲರ್ಕು, ಮಾಹಿತಿ ಹಕ್ಕು ವಿಭಾಗದಲ್ಲಿರುವಂಥ 2nd ಡಿವಿಷನ್ ಕ್ಲರ್ಕ್ ಕೋರ್ಟ್ಗೆ ಹೋಗ್ತಾನೆ. ಆವಾಗ ಜಸ್ಟಿಸ್ BV ನಾಗರತ್ನ ಮತ್ತು ಜಸ್ಟಿಸ್ ಸತೀಶ್ ಚಂದ್ರ ಶರ್ಮಾ ಹೇಳ್ತಾರೆ, ಒಬ್ಬ ವ್ಯಕ್ತಿಯನ್ನು ಪಾಕಿಸ್ತಾನಿ ಅಂತ ಕರೆದ್ರೆ ಅಥವಾ ಮಿಯಾ ಅಂತ ಕರೆದ್ರೆ ಅದು ಧರ್ಮ ನಿಂದನೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಯಾವುದೇ ರೀತಿಯ ಧಾರ್ಮಿಕ ಅವಹೇಳನ ಅಲ್ಲ ಇದು. ಜೊತೆಗೆ ಇದಕ್ಕೆ ಕಾನೂನು ರೀತಿಯ ಆತನ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ. ನಿಮಗೆ ನೆನಪಿರಬೇಕು, ಕರ್ನಾಟಕದ ಹೈಕೋರ್ಟ್ನಲ್ಲಿ ಒಬ್ಬ ಜಸ್ಟಿಸ್ ಅವ್ರ ಬಗ್ಗೆ ಈಗ ಮತ್ತೆ ಹೆಸರು ರೆಫರ್ ಮಾಡಲಿಕ್ಕೆ ಹೋಗಲ್ಲ, ಈಗಾಗಲೇ ಅದು ಪ್ರಕರಣ ನಡೀತಾ ಇರೋದ್ರಿಂದ, ಅವರು ಗೋರಿಪಾಳ್ಯದಲ್ಲಿರುವಂಥ ಜನ ಪಾಕಿಸ್ತಾನ ಥರ ಇದೆ ಅಂತ ಹೇಳಿದ್ದಕ್ಕೆ ಅವ್ರ ಮೇಲೆ ದೊಡ್ಡದಾದಂಥ ಆರೋಪ ಹೊರಿಸಿ ಅವ್ರನ್ನ ಸುಪ್ರೀಂ ಕೋರ್ಟಿಗೆ ಕರೆಸಲಾಯಿತು. ಕರೆಸಿದ್ದಷ್ಟೇ ಅಲ್ಲ, ಅವರು ಬೇಷರತ್ ಕ್ಷಮೆಯಾಚನೆ ಮಾಡುವಂಥ ಸ್ಥಿತಿಗೆ ತಂದರು. ಒಬ್ಬ ವ್ಯಕ್ತಿಯನ್ನು ಪಾಕಿಸ್ತಾನಿ ಅಂತ ಕರೆಯೋದು ಅಪರಾಧವೇ ಅಲ್ಲ, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ಆಗೋದಿಲ್ಲ ಅಂತ ಈಗ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟು ಜಡ್ಜ್ಮೆಂಟಲ್ಲಿ ಹೇಳಿದೆ. ಅಲ್ಲಿಗೆ ಇನ್ನು ಮುಂದೆ ಮಿಯಾ ಅಂತ ಕರೆಯೋದು, ಪಾಕಿಸ್ತಾನಿ ಅಂತ ಕರೆಯೋದು ಕಾನೂನು ರೀತಿಯ ಅಪರಾಧವಲ್ಲ. ಮೂರನೇದು ಭಾಳ ಘನಘೋರವಾದಂಥ ವಿಚಾರ ಹೇಳ್ಬೇಕು ನಿಮಗೆ. ನಾವು ರಾಮ ಮಂದಿರಕ್ಕೆ ಹೋದಂಥ ಸಂದರ್ಭದಲ್ಲಿ ಭಾಳಷ್ಟು ನಮಗೆ ಮುಜುಗರ ಆಗೋದು, ಕಿರುಕುಳ ಆಗೋದು ಏನಂದ್ರೆ ಅಲ್ಲಿರುವಂಥ ಭದ್ರತಾ ಸಿಬ್ಬಂದಿಯಿಂದ. ಆ ಭದ್ರತಾ ಸಿಬ್ಬಂದಿಯವ್ರು ಏನು ಮಾಡ್ತಾರೆ, ಚಪ್ಪಲಿ ಇಲ್ಲೇ ಬಿಟ್ಟು ಹೋಗ್ರಿ ಅಂತಾರೆ, ನಿಮ್ಮ ಮೊಬೈಲ್ ಈ ಕೇಸ್ನಲ್ಲಿ ಇಟ್ಟು ಹೋಗ್ರಿ ಅಂತಾರೆ. ನಾವು ದೇವಸ್ಥಾನ ಹೋಗ್ಲಿಕ್ಕೆ ಮುಂದೆ 4 ಕಿಲೋಮೀಟ್ರ್ ಇರುತ್ತೆ, 4 ಕಿಲೋಮೀಟ್ರ್ ಹೋಗಿ ದೇವರ ದರ್ಶನ ಮಾಡಿ ಸುತ್ತಾಕೊಂಡು ಬರೋ ಹೊತ್ತಿಗೆ ನಮ್ಮ ಜೀವ ಆಗಲೇ ಹೊರಟೋಗಿರ್ತದೆ, ಆ ಲೆವೆಲ್ಗೆ ಆಗಿರುತ್ತೆ. ಚಪ್ಪಲಿನೂ ಬೇಡ ಏನು ಬೇಡ ಅಂತ ಬಿಟ್ಟು ಅಲ್ಲಿಂದ ಹೊರಟೋಗಿ ಬೇರೆ ಕಡೆ ಚಪ್ಪಲಿ ತೊಗೊಂಡು ಭಕ್ತರು ವಾಪಸ್ ಹೋಗುವಂಥ ಸಂದರ್ಭ ಇವತ್ತು ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿಯೂ ಇದೆ, ಅಯೋಧ್ಯೆ ರಾಮ ಮಂದಿರದಲ್ಲೂ ಇದೆ. ಚಪ್ಪಲಿಗಳ ರಾಶಿಯನ್ನು ಲಾರಿಯಲ್ಲಿ ತುಂಬಿಕೊಂಡು ಹೋಗಬೇಕಾದ ಪರಿಸ್ಥಿತಿ ಬಂದಿದೆ ಅಂತ ನಿನ್ನೆ ಎಲ್ಲ ಕಡೆ ವರದಿ ಬಂದಿರುವುದನ್ನು ತಾವು ಗಮನಿಸಿರಬಹುದು. ಈಗ ಅಬ್ದುಲ್ ರೆಹಮಾನ್ ಅನ್ನುವಂಥ ವ್ಯಕ್ತಿ ಕೈಯಲ್ಲಿ ಗ್ರೆನೇಡ್ಗಳನ್ನು ಬಾಂಬ್ಗಳನ್ನು ಹಿಡ್ಕೊಂಡು ಫೈಜಾಬಾದ್ನ ವ್ಯಕ್ತಿ ಇತ್ತ, ಹೋಗಿ ಅಯೋಧ್ಯೆಯ ರಾಮ ಮಂದಿರದ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹೋಗಿರ್ತಾನೆ. ಪೊಲೀಸರಿಗೆ ಅನುಮಾನ ಬಂದು ಈತನನ್ನು ಹಿಡಿಯಲಾಗತ್ತೆ. ಹಿಡಿದು ನೋಡಿದಾಗ ಆತ ಹೇಳ್ತಾನೆ, ಇಲ್ಲ ನನಗೆ ಫರೀದಾಬಾದ್ನಲ್ಲಿ ಇದನ್ನು ಸುಪಾರಿ ಕೊಟ್ಟಿದ್ದಾರೆ, ನನ್ನ ಹಿಂದೆ ಭಾಳ ದೊಡ್ಡದಾದಂಥ ಪಡೆ ಇದೆ, ಅವರು ನನಗೆ ಈ ರೀತಿ ವ್ಯವಸ್ಥೆ ಮಾಡಿದ್ದಾರೆ, ನಾನು ಅಯೋಧ್ಯೆ ರಾಮ ಮಂದಿರವನ್ನು ಬ್ಲಾಸ್ಟ್ ಮಾಡಲಿಕ್ಕೆ ಹೋದಂಥ ಮನುಷ್ಯ ಅಂತ ತಪ್ಪೊಪ್ಪಿಗೆ ಮಾಡಿಕೊಂಡಿದ್ದಾನೆ. ಇದೊಂದೇ ಅಲ್ಲ, ನಾನು ಸೋಮನಾಥಕ್ಕೂ ಹೋಗಿ ಅಲ್ಲಿನೂ ಬಾಂಬ್ ಬ್ಲಾಸ್ಟ್ ಮಾಡಲಿಕ್ಕೆ ನನಗೆ ಈಗಾಗಲೇ ಕಾಂಟ್ರಾಕ್ಟ್ ಕೊಡಲಾಗಿದೆ, ಸುಪಾರಿ ಕೊಡಲಾಗಿದೆ ಅನ್ನುವಂಥ ಮಾತನ್ನು ಈತ ಹೇಳ್ತಾನೆ. ಅಂದರೆ ಪ್ರತಿ ಕ್ಷಣವೂ ಕೂಡ ನಮ್ಮ ಈ ದೈವಿಕ ನೆಲೆಗಳೇನಿದಾವಲ್ಲ, ನಾವು ಶ್ರದ್ಧಾ ಕೇಂದ್ರಗಳಂತ ಏನು ಮಾಡ್ಕೊಂಡಿದ್ದೀವಲ್ಲ, ಅದರ ಮೇಲೆ ದಾಳಿ ಮಾಡಲಿಕ್ಕೆ, ನಮ್ಮ ವಿರುದ್ಧವಾಗಿ ಸಂಚು ಮಾಡಲಿಕ್ಕೆ ಒಂದಷ್ಟು ಮೂಲಭೂತವಾದಿಗಳು ತಯಾರಾಗಿರ್ತಾರೆ. ಅವ್ರಿಗೆ ಸ್ವಲ್ಪ ಅವಕಾಶ ಸಿಕ್ಬಿಟ್ರೆ, ಒಂಚೂರು ಇರುವೆ ಹೋಗುವಷ್ಟು ಜಾಗ ಸಿಕ್ಬಿಟ್ರೆ ಅದನ್ನು ಧ್ವಂಸ ಮಾಡಿಬಿಡುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಅದು ಹೇಗೆ ಅಂತಂದರೆ, ಇದು ಕಟ್ಟಲಿಕ್ಕೆ ಶತಶತಮಾನಗಳಿಂದ ಪ್ರಯತ್ನ ಮಾಡಿದವರು ನಾವು. ಅಂಥ ಸಂಕಲ್ಪದ ನಂತರ ಇವತ್ತು ಸಾಕಾರಗೊಂಡಿರುವಂಥ ಅಯೋಧ್ಯೆ ಶ್ರೀರಾಮ ಮಂದಿರ. ಒಬ್ಬ ಇಂಥ ದುಷ್ಕರ್ಮಿ, ಒಬ್ಬ ಟೆರರಿಸ್ಟು ಫೈಜಾಬಾದ್ ಅಬ್ದುಲ್ ರೆಹಮಾನ್ ಇದನ್ನು ಬ್ಲಾಸ್ಟ್ ಮಾಡಿಬಿಟ್ರೆ ಹೇಗಿರುತ್ತೆ? ನಾವು ಆಲೋಚನೆ ಮಾಡಬೇಕಾಗಿದ್ದೇನೆಂದರೆ, ನಮ್ಮ ಈ ಸೂಕ್ಷ್ಮ ಕೇಂದ್ರಗಳಲ್ಲಿ ನಮಗೊಂದು ಸ್ವಲ್ಪ ಮುಜುಗರ ಆಗ್ಬೋದು, ನಮಗೆ ತೊಂದರೆನೂ ಆಗ್ಬೋದು, ಕಿರುಕುಳ ಆಗ್ಬೋದು. ಈ ಭದ್ರತಾ ಸಿಬ್ಬಂದಿ ಪೊಲೀಸರು ಚೆಕಪ್ಪು, ನಮ್ಮ ಮೈ ಮುಟ್ಟಿ ನೋಡಿ, ನಮ್ಮ ಜೇಬಿ ಕೈ ಹಾಕಿ, ನಮ್ಮ ಮೊಬೈಲ್ ಕಿತ್ಕೊಂಡು ಚಪ್ಪಲಿ ಬಿಡ್ಲಿಕ್ಕೆ ಹೇಳಿ ತುಂಬ ನಡೆಸಿ ಅದಾದಮೇಲೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ಪರವಾಗಿಲ್ಲ. ಆದರೆ ನಮ್ಮ ಭಕ್ತಿ ಕೇಂದ್ರಗಳೇನಿದಾವಲ್ಲ,
ನಮ್ಮ ದೇವಸ್ಥಾನಗಳೇನದಾವು ಅವು ಸರಿಯಾಗಿ ನೆಮ್ಮದಿಯ ತಾಣಗಳಾಗಿ ಹಾಗೇ ಉಳಿದ್ಬಿಟ್ರೆ ಸಾಕು. ಇಂಥವರಿಂದ ಮುಕ್ತಿ ಸಿಗೋವರೆಗೂ ಇಂಥ ಪರಿಸ್ಥಿತಿ ಅನಿವಾರ್ಯ ಭಾರತ ದೇಶದಲ್ಲಿ. ಈಗ 90% ದಾಟಿ ಬಂದಿದ್ದೀವಿ. 10% ಅವ್ರು ಏನು ಕೊನೆದು ಉಳಿದಿದಾರಲ್ಲ, ಇವ್ರನ್ನ ಎರಾಡಿಕೇಟ್ ಮೂಲೋತ್ಪಾಟನೆ ಮಾಡೋವರೆಗೂ ಈ ಸಮಸ್ಯೆ ಇದ್ದದ್ದೇ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.